ಸರ್, ಸಾರಥಿ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಅನ್ನ ನೀವು ಎದುರಿಸಿದ್ರಿ. ಈಗ ಮತ್ತೆ ಅಂತಹ ಒಂದು ನೀವು ಪರಿಸ್ಥಿತಿಯನ್ನ ಎದುರಿಸ್ತಿದ್ದೀರಾ. ಸೊ ನಿಮಗೆ ಈ ಒಂದು ಫೀಲ್ ಸರ್ ಹೆಂಗ್ ಕೊಡ್ತೀರಿ? ಇದ್ದಿದ್ರೆ ಅವ್ರು ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ರು, ಬಟ್ ಈ ಸಿಚುವೇಶನ್ ಅನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾ ಅವತ್ತಿನ ಡೈರೆಕ್ಟ್ ಆಗಿ ಅಲ್ಲ ಹೆಂಗೆ ಅಂದ್ರೆ ಈಗ ಫಸ್ಟ್ ಟೈಮ್ ಆತರ ಆದಾಗ ತುಂಬಾ ಭಯ ಇರುತ್ತೆ ಏನಾಗುತ್ತೆ ಅಂತ. ಸೊ ಅದ್ರಲ್ಲಿ ಪ್ರೂವ್ ಮಾಡ್ಬಿಟ್ರು ಅವ್ರ ದರ್ಶನ್ ಸೆಲೆಬ್ರಿಟೀಸ್ ನಾವ್ ಹೆಂಗಿದೀವಿ ನಿಮ್ ಜೊತೆಲಿ ಅಂತ. ಸೊ ಅಷ್ಟೇನ್ ಭಯ ಆಗಲ್ಲ, ಈಗ ರೂಢಿ ಆಗೋಗಿದೆ. ಸೊ ಫ್ಯಾನ್ಸ್ ಗಳನ್ನೆಲ್ಲ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅದೇ ನೋಡಿ ಯೂನಿಕ್. ಯೂಶುವಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡಕ್ಕೆ, ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡೋದ್ರು. ಬಟ್ ಈ ಸಿನಿಮಾಲಿ ನಿಜವಾಗ್ಲು ಗಾಡ್ ಗಿಫ್ಟೆಡ್. ಫಸ್ಟ್ ಇಂದಾನೆ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಬೇಕಾಗಿಲ್ಲ, ದರ್ಶನ್ ಬೇಕಾಗಿಲ್ಲ, ಆ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ, ಹೀರೋಯಿನ್ ಬೇಕಾಗಿಲ್ಲ, ಆ ಸಿನಿಮಾಲ್ ಆಕ್ಟ್ ಮಾಡೋ ಟೆಕ್ನಿಷಿಯನ್ ಬೇಕಾಗಿಲ್ಲ, ಆಕ್ಟರ್ಸ್ ಬೇಕಾಗಿಲ್ಲ. ಅವ್ರ ಸೆಲೆಬ್ರಿಟೀಸ್ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳದ್ನಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವ್ದಾವ್ದೋ ಮೂಲೆಯಲ್ಲಿರೋ ಥಿಯೇಟರ್ಲ್ಲೂ ಅವ್ರು ಬಿಡ್ತಾ ಇಲ್ಲ. ಅವ್ರು ತಗೊಂಡೋಗ್ತಾರೆ, ಅವ್ರು ಹೇಳಿದ್ದಾರೆ ನಾವಿದೀವಿ, ನಾವು ತಗೊಂಡೋಗ್ತೀವಿ ಸಿನಿಮಾನ ಅಂತ. ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ.